ನಿನ್ನೆಯ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಖನ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟರು, ಧನ್ಯವಾದವನ್ನ ಅರ್ಪಿಸಿದ್ರು. ಇನ್ನ ಬಿಜೆಪಿ ಅವರು ಕಾಂಗ್ರೆಸ್ ಜೊತೆ ಸೇರಿದ್ರಿಂದ ಸೋಲಾಯಿತು ಬಿಜೆಪಿ ಅಭ್ಯರ್ಥಿಗಳಿಗೆ, ಬಿಜೆಪಿ ಮತಗಳು ಕಾಂಗ್ರೆಸ್ ಪಾಲಾಗಿದ್ದಾವೆ ಅಂತ ಲಖನ್ ಹೊಸದಾಗಿ ಒಂದು ಬಾಂಬ್ ಅನ್ನ ಕೂಡ ಸಿಡಿಸಿದ್ರು. ಯಾಕೆಂದ್ರೆ ಇಲ್ಲಿ ಬರೀ ರಮೇಶ್ ಬಾಲಚಂದ್ರ ಅಂತ ಹೇಳ್ತಾ ಇದ್ರಲ್ಲ, ಉಳಿದಂತವ್ರು ಏನ್ ಮಾಡಿದ್ರು? ಹಾಗಾದ್ರೆ ಅವರೆಲ್ಲರೂ ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ದಂತ ಹಿನ್ನೆಲೆಯಲ್ಲೇ ಬರಲಿಲ್ಲ, ಬಿಜೆಪಿ ಅಭ್ಯರ್ಥಿ ಗೆಲ್ಲಿಲ್ಲ ಅಂತ ಹೇಳಿದ್ರು. ಬೆಳಗಾವಿ ಸ್ವಯಂ ಘೋಷಿತ ನಾಯಕರ ಗುಪ್ತ ಸಭೆ ನಡೆದಿದೆ. ಇನ್ನೊಬ್ಬರ ಮೇಲೆ ಅಪವಾದ ಮಾಡೋದು ತಪ್ಪು. ರಮೇಶ್ ಹಾಗೂ ಬಾಲಚಂದ್ರ ಜಾರಕಿಹೊಳಿ ನಮಗೇನಾದ್ರೂ ಓಟನ್ನ ಹಾಕ್ಸಿದ್ರೆ ನಾನೇ ಮೊದಲ ಪ್ರಾಶಸ್ತ್ಯದಲ್ಲಿ ವಿನ್ ಆಗ್ತಾ ಇದ್ದೆ ಅಂತ ತಿರುಗೇಟನ್ನ ಕೊಟ್ಟರು. ಲಖನ್ ತಮ್ಮ ಸಹೋದರರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ರು. ಮೊದಲ ಮತದಾರರಿಗೆ ಧನ್ಯವಾದ ನೋಡ್ರಿ, ಬಿಜೆಪಿ ಓಟ್ ನಾವು ನಿನ್ನೆ ಹೇಳಿದಿವಿ. ಇವ್ರು ಅವ್ರ ಜೊತೆ ಸೇರಿ ಗುಪ್ತ ಮೀಟಿಂಗ್ ಮಾಡಿದಾಗ ಬಿಜೆಪಿ ಮತಗಳು ಕಾಂಗ್ರೆಸ್ಗೆ ಹೋದವು. ಅವರು ಇಲ್ಲ ಅಂದ್ರ ಬಿಜೆಪಿ ಮತ 2700 ತನಕ ನಮ್ ಕಡೆ ಬಂದೇ ಬರ್ತಿರಲ್ಲ. ತಮ್ಮ ಏನ್ ಮತ ಇದ್ದು 3500 ಬಿಜೆಪಿ ಅವ್ರು ಕಾಂಗ್ರೆಸ್ ತಗೊಂಡ್ರು. ಇವ್ರು 2400 ಬಂದ್ರು. ಅವ್ರ ಜೊತೆ ಸೇರ್ಕೊಂಡಾಗ ಅವ್ರ ಓಟ್ ಅವರ ಬಡ್ಕೊಂಡಾರ. ಇದು ಇನ್ನೊಬ್ಬರ ಮ್ಯಾಗ ಅಪವಾದ ಮಾಡೋದು ತಪ್ಪತ್ ನಾನು ಅನ್ಸಿಕೆ. ಬಿಜೆಪಿ ಸೇರುವಂತದ್ದು ಏನಾದ್ರು ಪ್ಲಾನ್ ಇದೆ? ವಿಚಾರ ಮಾಡ್ತೀವಿ ನಮ್ಮ ನಾಯಕರ ಜೊತೆ, ನಮ್ಮ ಮತದಾರ ಜೊತೆ, ನಮ್ಮ ಜಿಲ್ಲೆ ಎಲ್ಲ ನಮ್ಮ ನಾಯಕರ ಜೊತೆ ಸೇರಿ ವಿಚಾರ ಮಾಡಿ ಮುಂದಿನ ತೀರ್ಮಾನ ತಗೋತೀವಿ. ಬೆಳಗಾವಿ ಅಖಾಡದಲ್ಲಿ ಪ್ರತಿಷ್ಠೆಯನ್ನ ಗೆದ್ದಿದ್ದು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ತನ್ನ ಸಹೋದರನ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲ್ಸ್ಕೊಂಡ್ ಬಂದ್ಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ ಒಂದು ಹುಮ್ಮಸ್ಸಲ್ಲೇ ಓಡಾಡ್ತಾ ಇದ್ದಾರೆ. ನೂತನ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ರು ಸಿಎಲ್ಪಿ ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲಿ. ಹಾಗೆ ಮಾತನಾಡಿದ್ರು, ಗೆಲ್ಲುವುದೇ ನಮ್ಮ ಗುರಿಯಾಗಿತ್ತು, ಗೆಲುವನ್ನ ಸಾಧಿಸಿದ್ದೇವೆ. ನಾವು ಯಾರನ್ನು ಕೂಡ ಸೋಲಿಸಬೇಕು ಅಂತ ನಾವು ಸ್ಪರ್ಧೆಯನ್ನ ಮಾಡಿರಲಿಲ್ಲ. ಮೊದಲ ದಿನದಿಂದಲೂ ಕೂಡ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಿದ್ದೇವೆ, ಗೆದ್ದಿದ್ದೇವೆ. ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ಯಾವ ರೀತಿಯಾಗಿ ಉತ್ತರ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದೇವೆ ಅಂತ ರಮೇಶ್ ಜಾರಕಿಹೊಳಿಗೆ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ದಾರೆ, ಕೆಣಕಿದ್ದಾರೆ. ಹಾಗೆ ಇಲೆಕ್ಷನ್ನಲ್ಲಿ ದುಡ್ಡು ಒಂದೇ ಆಗೋದಿಲ್ಲ, ಇಟ್ಸ್ ಅ ಪ್ಯಾಕೇಜ್ ಇರಬೇಕಾಗುತ್ತೆ. ಪ್ಯಾಕೇಜ್ ಇನ್ ದ ಸೆನ್ಸ್ ನಮ್ಮ ನಡವಳಿಕೆ ಯಾವ ರೀತಿ ಇದೆ, ನಾವು ಮಾತನಾಡುವಂಥ ರೀತಿ ಯಾವುದಿದೆ, ನಾವು ಜನರ ಜೊತೆ ಸಂಪರ್ಕ ಯಾವ ರೀತಿ ಇದೆ, ಸಮಾಜ ಸೇವೆ ಹೇಗಿದೆ, ಹೆಸರು ಹೇಗಿದೆ. ಸೊ ಎಲ್ಲ ಜನ ನೋಡ್ತಾ ಇರ್ತಾರೆ. ಬರೀ ಒಂದೇ ದುಡ್ಡಿನಿಂದನೇ ನಾವು ಗೆಲ್ತೀವಿ ಅಂತಂದರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಸೊ ಜನ ಪ್ರಬುದ್ಧರಿದ್ದಾರೆ, ಅದರಲ್ಲೂ ಅವ್ರ ಜನಪ್ರತಿನಿಧಿಗಳು. ಅಂಥವ್ರ ಕಡೆಯಿಂದ ಒಬ್ಬರು ಚುನಾಯಿತ ಪ್ರತಿನಿಧಿಗಳಿಂದ ನಾವು ಚುನಾಯಿತರಾಗಬೇಕು ಅಂತಂದರೆ ಅವ್ರು ಪ್ರತಿಭಾವಂತರಿದ್ದಾರೆ, ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾರೆ.